ಹೆಲೋ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕಥೆಗಳು. ಈ ವಿಡಿಯೋಸ್ ನ ಇಲ್ಲ ಪಾಡ್ಕಾಸ್ಟ್ ನ ಕೇಳ್ತಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಗ್ಲಿಮ್ಸ್ ಆಗ್ತೀನಿ ಯಾವ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಅಂತ. ಪ್ಲೀಸ್ ಡೂ ಲೈಕ್, ಕಾಮೆಂಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋದ್ರ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ಪಾರ್ಟ್ 2 ನ ರಿಲೀಸ್ ಮಾಡಿದಾಗ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಇವತ್ತಿನ ಸಖತ್ ಕಥೆಗಳಲ್ಲಿ ನಾನು ಒಬ್ರು ಸೆಲೆಬ್ರಿಟಿ ಲೈಫ್ ನ ಎಕ್ಸ್ಪ್ಲೋರ್ ಮಾಡಕ್ ಶುರು ಮಾಡಿದೆ. ಅದ್ ಯಾರು ಅಂದ್ರೆ ತಮಿಳ್ ನೋಡಿ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಅದು ರಶ್ಮಿಕಾ ಮಂದಣ್ಣ. ಸೊ ಪುಷ್ಪ 2 ನೋಡ್ ಬಂದ್ಮೇಲೆ ನನಗೆ ಅನ್ಸಿದ್ದು ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇರ್ಬೋದು ಇಲ್ಲ ಗೂಗಲ್ ಇರ್ಬೋದು ಟ್ರೆಂಡಿಂಗ್ ಆಕ್ಟರ್ ಇಲ್ಲ ಆಕ್ಟ್ರೆಸ್ ಯಾರು ಅಂತ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದೆ ರಶ್ಮಿಕಾ ಮಂದಣ್ಣ. ಸೊ ರಶ್ಮಿಕಾ ಮಂದಣ್ಣ ಅವರ ಫಸ್ಟ್ ಡೆಬ್ಯೂ ಇನ್ ಹರ್ ಕರಿಯರ್ ಅಂತಂದ್ರೆ ಅದು ಕರ್ನಾಟಕದಲ್ಲಿ ಅಂದ್ರೆ ಒಂದು ಕನ್ನಡ ಮೂವಿ ಮೂಲಕ ಅವರು ಡೆಬ್ಯೂ ತಗೊಂಡಿದ್ರು. ಅದ್ರ ಹೆಸರು ಕಿರಿಕ್ ಪಾರ್ಟಿ. ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ಆಲ್ಸೋ ಅವರು ಆಲ್ಮೋಸ್ಟ್ ಟು ದ ಎಕ್ಸ್ಟೆಂಟ್ ಆಫ್ ಬ್ಯಾನ್ ಆಗೋ ಸ್ಟೇಜ್ ಕೂಡ ಹೋಗಿದ್ರು. ಅದೆಲ್ಲ ಯಾಕಾಯ್ತು ಏನಾಯ್ತು ಅಂತ ತಿರುಗಿ ನೋಡಿದ್ರೆ ಅವ್ರ ಎಂಗೇಜ್ಮೆಂಟ್ ಕತೆಗೆ ಬರ್ತೀವಿ. ಎಂಗೇಜ್ಮೆಂಟ್ ಕತೆ ಯಾರಪ್ಪ ಅಂತಂದ್ರೆ ರಕ್ಷಿತ್ ಶೆಟ್ಟಿ ಅವ್ರು ನೆನಪಾಗ್ತಾರೆ. ರಕ್ಷಿತ್ ಶೆಟ್ಟಿ ಅವ್ರು ಯಾಕಪ್ಪ ನೆನಪಾಗ್ತಾರೆ ಅಂದ್ರೆ ಕಿರಿಕ್ ಪಾರ್ಟಿಯ ಮೇನ್ ಹೀರೋ ಅಂದ್ರೆ ಮೇನ್ ಪಾತ್ರದಾನೇನೆ ರಕ್ಷಿತ್ ಶೆಟ್ಟಿ ಅವರು. ಇದೆಲ್ಲ ಇಡೀ ಜಗತ್ತಿಗೆ ಆಲ್ರೆಡಿ ಪಾಸ್ ಆಗಿದೆ. ಯಾಕಷ್ಟು ಹೇಟ್ರೆಡ್ ಕ್ರಿಯೇಟ್ ಆಯ್ತು. ಎಂಗೇಜ್ಮೆಂಟ್ ತನಕ ಬಂದು ಎಂಗೇಜ್ಮೆಂಟ್ ಆಗಿ ಅದನ್ನ ಬ್ರೇಕ್ ಮಾಡಿ ಹೋದ್ರು. ಸೊ ರಶ್ಮಿಕಾ ಮಂದಣ್ಣ ಅವರು ಒಂದ್ ಟೈಮ್ ಅಲ್ಲಿ ಕರ್ನಾಟಕದ ಕ್ರಶ್ ಆಗಿದ್ರು. ಸೊ ಈಗ ಕಟ್ ಮಾಡಿದ್ರೆ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಒಂದ್ ಟೈಮಲ್ಲಿ ಕರ್ನಾಟಕದ ಕ್ರಶ್ ಯಾಕೆ ಇವಳು ಕನ್ನಡ ಬಿಟ್ಟು ಹೋದ್ಲು, ನಮ್ ಕನ್ನಡ ಹೀರೋಗಿ ಮೋಸ ಮಾಡಿದ್ಲು ಅಂತೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡಿ 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 ತುಂಬಾ ಹೇಟ್ರೆಡ್ ನ ಸ್ಪ್ರೆಡ್ ಮಾಡಿದ್ರು ಅಕ್ರಾಸ್ ದ ಹೋಲ್ ನೇಷನ್. ಎಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಈ ಕಮೆಂಟ್ಸ್ ಇರ್ಬೋದು, ಈ ಹೇಟ್ರೆಡ್ನೆಸ್ ಇರ್ಬೋದು, ಅದೊಂದು ವೈಬ್ ಎನರ್ಜೀಸ್ ಪಾಸ್ ಆಗಿತ್ತು ಅಂತಂದ್ರೆ ಅವ್ರು ಯಾವ್ದೇ ಹಿಂದಿ ಶೋಸ್ ಇರ್ಬೋದು, ತೆಲುಗು ಶೋ ಇರ್ಬೋದು, ಅಂದ್ರೆ ಪರಭಾಷೆ ಯಾವ್ದೇ ಒಂದು ಶೋಗೆ ಹೋಗಿ ಇಂಟರ್ವ್ಯೂ ಕೊಟ್ರು ಅಲ್ಲಿ ನಮ್ಮ ಒಂದು ಕ್ವಶನ್ ಇದ್ದೇ ಇರೋದು, ಯಾಕೆ ಇಷ್ಟು ಹೇಟ್ರೆಡ್, ಯಾಕಿದೇನು ಅಂತ. ಈವನ್ ದೋ ಇಟ್ಸ್ ಅ ಪರ್ಸನಲ್ ಲೈಫ್ ಅಂಡ್ ಪರ್ಸನಲ್ ಚಾಯ್ಸ್, ಅದನ್ನ ಅವರು ಜಸ್ಟಿಫೈ ಮಾಡ್ಕೋಬೇಕಾಯ್ತು. ವಾಟ್ ಎವರ್ ಇಟ್ ಈಸ್, ಇವತ್ತಿನ ಸುದ್ದಿ ಅವರ ಪರ್ಸನಲ್ ಲೈಫ್ ಅಲ್ಲ, ಅವ್ರು ಹೇಗೆ ಅವರ ಸಿನಿ ಜರ್ನಿನ ಇಷ್ಟು ಚೆನ್ನಾಗಿ ಒಂದು ಸಕ್ಸಸಿವ್ ಆಗಿ ತಗೊಂಡೋಗಿದ್ದಾರೆ ಅಂತ. ಸೊ ನನಗನ್ಸಿದ್ದು ಏನಪ್ಪಾ ಅಂತಂದ್ರೆ ಕರ್ನಾಟಕದಿಂದ ಅವ್ರಿಗೆ ಎಷ್ಟು ನೆಗೆಟಿವಿಟಿ ಸಿಕ್ತು ಅವ್ರಿಗಷ್ಟೇ ಪಾಪ್ಯುಲಾರಿಟಿ ಸಿಕ್ತು. ಸೊ ಒಂದ್ ರೀತಿಯಲ್ಲಿ ಕನ್ನಡಿಗರು ಏನ್ ಅವ್ರಿಗೆ ನೆಗೆಟಿವಿಟಿ ಇಲ್ಲ ಹೇಟ್ರೆಡ್ನೆಸ್ ತುಂಬಿ ಕಳ್ಸಿದ್ರೋ ಅದೇ ಅವ್ರಿಗೆ ಪ್ಲಸ್ ಆಯ್ತು. ಅಂಡ್ ಎಲ್ಲೇ ಹೋದ್ರು ಅವ್ರು ಅದನ್ನೇ ಇಟ್ಕೊಂಡು ಡ್ರ್ಯಾಗ್ ಮಾಡೋದಾಗ್ಲಿ ಇಲ್ಲ ಇನ್ನೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಲಿ ಮಾಡೋದಕ್ಕೆ ಹೋಗ್ಲಿಲ್ಲ. ತುಂಬಾ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ರು. ಸೊ ರಶ್ಮಿಕಾ ಮಂದಣ್ಣ ಅವರು ಇವತ್ತು ಭಾರತೀಯ ಜನಪ್ರಿಯ ನಟಿ. ಹಾಗೆ ಇವರು ಹುಟ್ಟಿದ್ದು ಮಡಿಕೇರಿಯಲ್ಲಿ 1996 ಏಪ್ರಿಲ್ 5ರಂದು. ಅಂಡ್ ಇವ್ರ ಫಸ್ಟ್ ಡೆಬ್ಯೂ ಮೂವಿ ಆಗ್ಲೇ ಹೇಳಿದಾಗೆ ಕಿರಿಕ್ ಪಾರ್ಟಿ ಆಗಿತ್ತು. ಅದಾದ್ಮೇಲೆ ಅವರು ತೆಲುಗು ಅಲ್ಲಿ ಕೂಡ ಹೋದ್ರು. ಅವರ ಫಸ್ಟ್ ತೆಲುಗು ಡೆಬ್ಯೂ ಬಂದು ಗೀತಾ ಗೋವಿಂದಂ. ಸೊ ಇವಾಗಿರುವಂತ ಗಾಸಿಪ್ ಏನಪ್ಪಾ ಅಂತಂದ್ರೆ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ರಿಲೇಶನ್ಶಿಪ್ ಇದಾರೆ ಅಂತ. ವಾಟೆವರ್. ಸೊ ಮುಂದೆ ಬರೆದ್ರೆ ಅವ್ರು ಹಿಂದಿಯಲ್ಲಿ ಕೂಡ ಅವರ ಡೆಬ್ಯೂನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಮಿಷನ್ ಮಜ್ನು, ಗುಡ್ ಬೈ ಹಾಗೆ ಆನಿಮಲ್ ಮೂವಿ ಕೂಡ ಮಾಡಿದ್ದಾರೆ ರಣಬೀರ್ ಕಪೂರ್ ಅವ್ರ ಜೊತೆ. ಹೀಗೆ ಕರ್ನಾಟಕದ ಕ್ರಶ್ ಆಗಿದ್ದ ರಶ್ಮಿಕಾ ಮಂದಣ್ಣ ಕನ್ನಡಿಗರ ಮನ್ಸನ್ನ ಒಡೆದು ಹಾಕಿದ್ರು ಅಂತ ಪಟ್ಟ ತಗೊಂಡು ಇವಾಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಅಂಡ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದ್ದ ಪುಷ್ಪ 2 ರಿವ್ಯೂ ಕೇಳಿದಿರಾ ಅಂತ ಅನ್ಕೊಂತೀನಿ. ಕೇಳಿಲ್ಲ ಅಂತಂದ್ರೆ ಇಲ್ಲೇ ಒಂದು ಲಿಂಕ್ ಹಾಕಿರ್ತೀನಿ ಮೇಲೆ, ದಯವಿಟ್ಟು ನೀವಲ್ಲಿ ಹೋಗಿ ವಾಚ್ ಮಾಡಬಹುದು. ಅಂಡ್ ಮುಂದುವರೆದ್ರೆ ರಶ್ಮಿಕಾ ಮಂದಣ್ಣ ಅವರು ಹೇಗೆ ಸಿನಿ ಜರ್ನಿ ಮುಂದುವರೆಸಿದ್ರು. ಇಷ್ಟೆಲ್ಲ ಮೂವೀಸ್ ಮಾಡಿದ್ದಾರೆ ನಿಜ, ಇಷ್ಟೆಲ್ಲ ಹೇಟ್ರೆಡ್ ಇರ್ಬೋದು ನೆಗೆಟಿವಿಟಿ ಮಧ್ಯನೂ ಅವ್ರು ಹೇಗ್ ಬೆಳೆದ್ರು ಅಂತ ನಾನು ಒಂದ್ಸತಿ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಚೆಕ್ ಮಾಡ್ತಾ ಇರ್ಬೇಕಾದಾಗ ಅನಿಸ್ತು ಇವರು ಸಿನಿಮಾನ ಅವ್ರ ಜೀವನದ ಒಂದು ಭಾಗವಾಗಿ ತಗೊಳ್ಳೋದಲ್ದೆ ಒಂದು ಪ್ರತಿಯೊಂದು ಮಿನಿಟ್ ಅದನ್ನ ಎಷ್ಟು ಚೆನ್ನಾಗಿ ಅನುಭವಿಸಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಅದನ್ನ ಖುಷಿ ಹಂಚ್ಕೊಂಡಿದ್ದಾರೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಕಲಿತೆ. ಅಂಡ್ ಆಲ್ಸೋ ಮಾರ್ಕೆಟಿಂಗ್. ರಶ್ಮಿಕಾ ಮಂದಣ್ಣ ಒಂದು ಆಕ್ಟ್ರೆಸ್ ಮಾತ್ರ ಅಲ್ಲ, ಒಂದು ಸೆಲ್ಫ್ ಪ್ರಮೋಟರ್ ಆಗಿರ್ಬೋದು, ಸೆಲ್ಫ್ ಮಾರ್ಕೆಟರ್ ಅಂತಾನೂ ಅನಿಸ್ತು. ಬಿಕಾಸ್ ಅವ್ರ ಪ್ರೊಫೈಲ್ ನ ಒಂದ್ಸತಿ ನೋಡ್ತಾ ಇದ್ರೆ ಅವ್ರು ಎಷ್ಟು ಚೆನ್ನಾಗಿ ಅವ್ರು ಅಭಿನಯಿಸಿದಂತ ಚಿತ್ರದ ಬಗ್ಗೆ ಇರಬಹುದು, ಅವ್ರಿಗೆ ಅನ್ಸೋದ್ರ ಬಗ್ಗೆ ಇರ್ಬೋದು, ಎಲ್ಲದರಲ್ಲೂ ಒಂದೊಂದು ಮಾರ್ಕೆಟಿಂಗ್ ಸುದ್ದಿ ಅನ್ನೋ ತರ ಇಡ್ತಾ ಇದ್ರು. ಹೇಗೆ ಇನ್ಫಾರ್ಮೇಶನ್ ಜನಕ್ಕೆ ತಲುಪಿಸಬಹುದು ಅನ್ನೋ ರೀತಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು. ಅಂಡ್ ಡಿಜಿಟಲ್ ಪ್ರೊಫೈಲ್ ಈ ಕಾಲದಲ್ಲಿ ಈಗಿನ ಜನರೇಷನ್ ಅಲ್ಲಿ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಬೇರೆ ಯಾವುದೇ ಮೂವೀಸ್ ಅಲ್ಲಿ ಇರ್ಬೋದು, ನಮಗೆ ಟ್ರೈಲರ್ಗೆ ಪ್ರಮೋಷನ್ಸ್ಗೆ ತುಂಬಾ ಖರ್ಚು ಮಾಡದೇ ಇದ್ರು ಒಬ್ಬ ಆಕ್ಟರ್ ಒಳ್ಳೆ ಡಿಜಿಟಲ್ ಪ್ರೊಫೈಲ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಆರಾಮಾಗಿ ಜನನ ಮೀಟ್ ಮಾಡಬಹುದು, ಜನದ ಜೊತೆ ದಿನನಿತ್ಯ ಅವರು ಚಾಟಿಂಗ್ ಅಲ್ಲಿ ಇರಬಹುದು ಇಲ್ಲ ಲೈವ್ ಬರೋದಿರ್ಬೋದು. ಈ ತರ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಕನೆಕ್ಟ್ ಆಗಿದ್ರೆ ಅಷ್ಟೇ ಸಾಕು ಅಂತ ಇವರಿಂದಾನೇ ತಿಳಿಯುತ್ತೆ. ಹಾಗೆ ಇವ್ರಿಗೆ ಮಿಲಿಯನ್ ಗಟ್ಲೆ ಫಾಲೋವರ್ಸ್. ಇವ್ರು ದಿನನಿತ್ಯ ಏನ್ ಮಾಡ್ತಾರೆ, ಏನ್ ಕಾಂಟೆಂಟ್ ಹೇಳ್ತಾರೆ, ಒಂದೊಂದು ಪೋಸ್ಟ್ ಇರ್ಬೋದು, ಒಂದೊಂದು ರೀಲ್ಸ್ ಇರ್ಬೋದು, ಅಲ್ಲಿ ಇರೋ ವ್ಯೂ ಎಷ್ಟಿದೆ ಅಂತಂದ್ರೆ ಅಲ್ಲಿ ಕಾಂಟೆಂಟೇ ಇರಲ್ಲ. ಜಸ್ಟ್ ಅವ್ರೊಂದು ಫೋಟೋ ಹಾಕಿದ್ರು ಸಾಕು, ಜನ ಅದಕ್ಕೆ ಲೈಕ್ ಕೊಡಕ್ ರೆಡಿ ಇರ್ತಾರೆ. ಅದನ್ನ ಏನು ಅಂತ ತಿಳ್ಕೊಳ್ಳೋಕೆ ಕುತೂಹಲ ಹೆಚ್ಚಾಗಿರುತ್ತೆ. ಸೊ ಈ ರೀತಿ ಒಂದು ವ್ಯಕ್ತಿ ಹೇಗೆ ತನ್ನನ್ನು ತಾನು ಪ್ರಮೋಟ್ ಮಾಡ್ಕೋಬಹುದು, ಮಾರ್ಕೆಟ್ ಮಾಡ್ಕೋಬಹುದು, ಹೇಗೆ ಒಂದು ಸ್ಟ್ಯಾಂಡ್ ತಗೊಂಡೊಂದು ಬ್ರ್ಯಾಂಡ್ ಆಗ್ಬೋದು ಅನ್ನೋದಕ್ಕೆ ರಶ್ಮಿಕಾ ಮಂದಣ್ಣ ಒಂದು ಪ್ಲಸ್ ಅಂತ ಅನ್ಕೋಬಹುದು. ಒಂದು ರೀತಿ ಮೋಟಿವೇಶನ್ ಅಂತಾನೂ ಅನ್ಕೊಬಹುದು. ಸೊ ಈ ತರ ಡಿಜಿಟಲ್ ಆಗಿರ್ಬೋದು ಇಲ್ಲ ಬೇರೆ ಏನೇ ಇರ್ಬೋದು, ನಮ್ಮನ್ನ ನಾವು ಹೇಗೆ ತೋರಿಸ್ಕೊಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಳಗೇನೇ ಇದ್ರು ಆಚೆಗಡೆ ನಾವು ಖುಷಿಯಾಗಿರ್ಬೇಕು, ಖುಷಿನ ಹಂಚಬೇಕು. ಅಂಡ್ ಹಾಗೆ ನಾವು ಖುಷಿ ಪಡದೆ ಹೋದ್ರೆ ಅದು ಆಚೆ ಗೊತ್ತಾಗೇ ಆಗುತ್ತೆ. ಯಾಕಂದ್ರೆ ಫೇಕ್ ಸ್ಮೈಲ್ಗೂ ನಿಜವಾದ ನಗುಗೂ
ವ್ಯತ್ಯಾಸ ತಿಳ್ಕೊಳ್ದಿರೋ ಅಷ್ಟು ದಡ್ರು ನಮ್ ಜನ ಅಲ್ಲ. ಸೊ ಇದಾಗಿತ್ತು ಇವತ್ತಿನ ಸಖತ್ ಕತೆಗಳಲ್ಲಿ ರಶ್ಮಿಕಾ ಮಂದಣ್ಣ ಅವರ ಸಿನಿ ಜರ್ನಿ ಹೇಗಿತ್ತು ಅಂಡ್ ಹಾಗೆ ಆಸ್ ಅ ಪರ್ಸನ್ ಅವ್ರ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡಿರೋದಕ್ಕೆ ಅವ್ರು ಇವತ್ತು ಇಷ್ಟು ಬೆಳೆಯೋದಕ್ಕೆ ಕಾರಣ ಅನ್ನೋದು ಕೂಡ ತಿಳಿದಿದೆ. ಇದೊಂದು ಚಿಕ್ಕ ಕತೆ ರಶ್ಮಿಕಾ ಮಂದಣ್ಣ ಅವರ ಸಿನಿ ಜರ್ನಿ, ಹಾಗೆ ಒಂದು ವ್ಯಕ್ತಿ ಹೇಗೆ ಬಿಂಬಿಸ್ಕೊಬೇಕು ಆಚೆ ಪ್ರಪಂಚಕ್ಕೆ, ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟೆ. ಸೊ ಇದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು, ಹಾಗೆ ನಿಮ್ಗೆ ನೆಕ್ಸ್ಟ್ ಸೆಲೆಬ್ರಿಟಿ ಯಾರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.